ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜೈಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಈ ಸಮ್ಮರಲ್ಲಿ ಎಷ್ಟು ಐಸ್ ಕ್ರೀಮ್ ತಿಂದರೂ ಸಾಕಾಗಲ್ಲ. ಅದಕ್ಕೆ ಇವತ್ತು ನಾವೊಂದು ಪಪಾಯ ಐಸ್ ಕ್ರೀಮ್ ಮಾಡೋಣ. ಅದಕ್ಕೆ ಒಂದು ಚೆನ್ನಾಗಿ ಹಣ್ಣಾಗಿರೋ ಪಪಾಯ ತೊಗೊಳ್ಳಿ. ಸಿಪ್ಪೆ ಎಲ್ಲ ಎರ್ದು ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿರೋ ಪಪಾಯ ಹಾಕ್ಕೊಳ್ಳಿ. ಹಾಗೆಯೇ ಫ್ರೆಶ್ ಕ್ರೀಮ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಫ್ರೆಶ್ ಕೆನೆ ಹಾಕ್ಕೊಳ್ಳಿ. ನಾನಿಲ್ಲಿ ಫ್ರೆಶ್ ಕೆನೆ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು 2 ಸ್ಪೂನ್ ಮಿಲ್ಕ್ ಪೌಡರ್ ಹಾಕ್ಕೊಳ್ಳಿ. ಫ್ರೆಶ್ ಕೆನೆನೂ 2 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಪಪಾಯ ಸ್ವೀಟ್ನೆಸ್ ನೋಡಿಕೊಂಡು ಸಕ್ಕರೆ ಸೇರಿಸ್ಕೊಳ್ಳಿ. ನಾನಿಲ್ಲೂ 1 ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಪಪಾಯ ಸ್ವೀಟ್ ಇರೋದ್ರಿಂದ. ಇದನ್ನು ನುಣ್ಣಗೆ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಫ್ರೆಶ್ ಫ್ರೂಟ್ಸಿಂದ ಐಸ್ ಕ್ರೀಮ್ ಮಾಡೋದ್ರಿಂದ ವೆರಿ ಹೆಲ್ದಿಯಾಗೂ ಇರುತ್ತೆ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ಸಮ್ಮರಲ್ಲಿ ಮಕ್ಕಳಿಗೆ ಮಾಡ್ಕೊಡೋಕೆ ತುಂಬ ಈಸಿಯಾಗಿದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ, ಹಾಗೆ ಸ್ಮೂತಾಗಿ ಬಂದಿದೆ. ಈಗ ಇದನ್ನು ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಥರ ಹೆಲ್ದಿ ಫ್ರೂಟ್ಸಿಂದ ಹೆಲ್ದಿಯಾಗಿರೋ ಐಸ್ ಕ್ರೀಮ್ ಮಾಡಿಕೊಡಿ ಫ್ರೆಂಡ್ಸ್. ಮಕ್ಳಿಗೆ ತುಂಬ ಒಳ್ಳೆಯದು. ಅಂಗಡಿಲಿ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ. ಮನೇಲೇ ಮಾಡ್ಕೊಡೋದ್ರಿಂದ ವೆರಿ ಹೆಲ್ದಿಯಾಗೂ ಇರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ. ಮಕ್ಕಳಿಗೆ ದಿನ ಒಂದೊಂದು ಫ್ಲೇವರ್ ಐಸ್ ಕ್ರೀಮ್ ಮಾಡಿಕೊಡ್ಬೋದು. ಇದನ್ನು ಒಂದು 6ರಿಂದ 7 ಅವರ್ ಫ್ರೀಸ್ ಮಾಡಿ. ಈಗ ನೋಡಿ ಫ್ರೀಸ್ ಆಗಿದೆ. ನಾನು ಇದನ್ನು 6 ಅವರ್ ಫ್ರೀಸ್ ಮಾಡಿಟ್ಟಿದ್ದೆ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಸೆಟ್ ಆಗಿದೆ ನೋಡಿ. ಎಷ್ಟು ಕ್ರೀಮಿಯಾಗಿದೆ, ಕ್ರಿಸ್ಟಲ್ಸ್ ಎಲ್ಲ ಆಗಿಲ್ಲ, ಕ್ರೀಮಿಯಾಗಿ ಬಂದಿದೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಕ್ಕಳು ಟೇಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್, ಸೂಪರಾಗಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು.